ಟೈಮ್ ಬಂದು 4:15 ಆಗ್ತಾ ಬಂದಿದೆ. ಸೊ ಬೆಳಗಿನ ಜಾವ 4:15. ಸೊ ನಾನೀಗ ಹಾಸನಾಂಬ ತಾಯಿ ದೇವಸ್ಥಾನ, ನಮ್ಮ ಹಾಸನಾಂಬ ತಾಯಿ ದೇವಸ್ಥಾನದ ಮುಂದ್ಗಡೆನೇ ಇದ್ದೀನಿ. ಇಲ್ಲಿಂದ ನನ್ನ ಜರ್ನಿ ಪ್ರಾರಂಭ. ನಾನೀಗ ಬರೀ ಕಾಲಲ್ಲಿದ್ದೀನಿ, ಬರೀ ಪಾದದಲ್ಲಿದ್ದೀನಿ. ಒಂದು ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ನನ್ನ ಬೇಬಿ ಮತ್ತು ನನ್ನ ಮಗಳಿಗೋಸ್ಕರ. ಸೊ ಹೋಗ್ತಾ ಏನಕ್ಕೆ ಎಲ್ಲ ಪ್ರತಿಯೊಂದು ಹೇಳ್ತಾ ಬರ್ತೀನಿ, ಬನ್ನಿ. ಇವಾಗ ಜಸ್ಟು ನಾನು ನಮ್ಮ ಹಾಸನದ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಸೊ ನನ್ನ ಪಾದಯಾತ್ರೆ ಶುರುವಾಗಿದ್ದು ನಮ್ಮ ಹಾಸನಾಂಬ ತಾಯಿ ದೇವಸ್ಥಾನದ ಮುಂದ್ಗಡೆಯಿಂದ. ಈಗ ಅಟ್ ಪ್ರೆಸೆಂಟ್ ಬಂದು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ನನ್ನ ಲೈಫಲ್ಲಿ ಫಸ್ಟು ಟೈಮ್ ಈ ಥರ ನಾನು ಮಾಡ್ತಾ ಇರೋದು. ಏನಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಮತ್ತು ಈ ಪಾದಯಾತ್ರೆ ಎಲ್ಲಿವರೆಗೂ, ಸೊ ಎಲ್ಲಿ ತನಕ ಹೋಗ್ತಾಯಿದ್ದೀನಿ ಅನ್ನೋದು ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ಇವಾಗ ಸ್ವಲ್ಪ ಕತ್ತಲು ಇರೋದ್ರಿಂದ ಇನ್ನು 4:15 ಈಗ ಟೈಮು. ಸೊ ಆಗಿರೋದ್ರಿಂದ ಅದಕ್ಕೋಸ್ಕರ ಸ್ವಲ್ಪ ಬೆಳಕು ಬರಲಿ, ಅದಾದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಟೋಟಲ್ ಎಷ್ಟು ಕಿಲೋಮೀಟ್ರು ನಾನು ಹೋಗ್ತೀನಿ, ಎಲ್ಲಿಗೆ ಹೋಗಿ ನಾನು ನಿಲ್ತೀನಿ, ಪ್ರತಿಯೊಂದು ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಲೈಫಲ್ಲಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಿಜವಾಗ್ಲೂ ಒಂದು ಕಡೆ ಭಯ ಇದೆ, ಯಾಕೆಂದರೆ ಫಸ್ಟ್ ಸ್ಲಿಪ್ಪರು ಶೂ ಹಾಕೊಂಡು ಎಲ್ಲಿಂದ ಎಲ್ಲಿ ಬೇಕಾದರೂ ಹೋಗ್ಬೋದು. ಬಟ್ ಬರೀ ಕಾಲಲ್ಲಿ ಐ ಥಿಂಕ್ ಮುಳ್ಳೆಲ್ಲ ಚುಚ್ತಾ ಇದೆ. ನೋಡೋಣ, ಸ್ವಲ್ಪ ಬೆಳಕಾಗಲಿ. ಅಬ್ಬಾ, ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಮನ್ಸಾರೆ ಹೇಳ್ತಾಯಿದ್ದೀನಿ, ಈಸಿ ಇಲ್ಲ. ಈಗ ಆಲ್ರೆಡಿ ನೀವು ನೋಡ್ದಂಗೆ ಬೆಳಕಾಗ್ತಾ ಬಂತು, ಆಲ್ಮೋಸ್ಟ್ ಬೆಳಕಾಗಿದೆ. ಕಾಲು ಬೊಬ್ಬೆ ಎದ್ದಂಗೆ ಆಗೋಗಿದೆ. ಈಗ ಕೆಂಡದ ಮೇಲ್ಗಡೆ ನಡೆದಾಗ ಬೊಬ್ಬೆ ಹೆಂಗಿದೆ ಹೇಳುತ್ತೆ, ಅದೇ ಥರನೇ ಬೊಬ್ಬೆ ಎದ್ದಿದೆ. ಸಾಕಾಗೋಯ್ತು ನಿಜವಾಗ್ಲಿ. ನೋಡಿ, ನಾನು ಈಗಲೂ ಬರೀ ಕಾಲಲ್ಲೇ ನಡೀತಾ ಇರೋದು. ಓಕೆ, ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಏನಕ್ಕೋಸ್ಕರ ಈ ಪಾದಯಾತ್ರೆ, ಎಲ್ಲಿಗೆ ಹೋಗ್ತಾಯಿದ್ದೀನಿ. ಓಕೆ, ಎಲ್ಲಿಗೆ ಹೋಗ್ತಾಯಿದ್ದೀನಿ ಅನ್ನೋದು ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಲಾಸ್ಟಿಗೆ ಹೇಳ್ತೀನಿ ಅದು ನಾನು ಎಲ್ಲಿಗೆ ಬಂದಿದ್ದೀನಿ, ಎಷ್ಟು ಕಿಲೋಮೀಟ್ರ್ ನಡೆದಿದ್ದೀನಿ ಅನ್ನೋದು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ನಾನು. ಸೊ ಇದು ಇವಾಗ ಏನಕ್ಕೋಸ್ಕರ ನಾನು ಈ ಪಾದಯಾತ್ರೆ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಬೇಬಿ ಅಂದರೆ ನನ್ನ ಹೆಂಡತಿ, ಹಾಗೆ ನನ್ನ ಮಗಳಿಗೋಸ್ಕರ. ಇದು ಏನಕ್ಕೋಸ್ಕರ ಅಂತಂದರೆ, ಕರೆಕ್ಟಾಗಿ 1 ತಿಂಗಳು ಅಂದರೆ ಒಂದು 26 ದಿನ ಸಮಥಿಂಗ್ ಹಿಂದೆ ನನ್ನ ಮಗಳು ಹುಟ್ಟಿದ್ಲು. ಅಂದರೆ ಜುಲೈ 30ನೇ ತಾರೀಕು ನನ್ನ ಮಗಳು ಹುಟ್ಟಿದ್ಲು. ಆ್ಯಕ್ಚುಲಿ ಅವಳು ಹುಟ್ಟಬೇಕಾಗಿದ್ದು ಬಂದು ಯಾವತ್ತು ಅಂದರೆ ಈ ತಿಂಗಳು, ಅಂದರೆ ಆಗಸ್ಟ್. ಅಂದರೆ ಆ್ಯಕ್ಚುಲಿ ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ಆಗಸ್ಟ್ 20ನೇ ತಾರೀಕಿಗೆ ಡೇಟ್ ಇದ್ದಿದ್ದು. ಬಟ್ ಜುಲೈ 30ನೇ ತಾರೀಕಿಗೆ ಹೆಂಗೆ ಡೆಲಿವರಿ ಆಯಿತು ಅಂತಂದರೆ, ನಾವು ಸುಮ್ಮನೆ ಜಸ್ಟ್ ಒಂದು ಏನಕ್ಕೆ ಇಲ್ಲೆಲ್ಲ ಗ್ಲಾಸ್ ಎಲ್ಲ ಬಿದ್ದಾವೆ, ನಾವು ಸುಮ್ಮನೆ ಒಂದು ಜಸ್ಟ್ ಏನೊಂದು ಡಾಕ್ಟರ್ ಕನ್ಸಲ್ಟಿಗೋಸ್ಕರ ಹೋಗಿದ್ದಷ್ಟೇ. ಒಂದು ಇಂಜೆಕ್ಷನ್ ಏನೋ ಇತ್ತು ನನ್ನ ವೈಫಿಗೆ. ಸೊ ಜಸ್ಟ್ ಇಂಜೆಕ್ಷನ್ಗೋಸ್ಕರ ಹೋಗಿದ್ದು ನಾವು. ಅಲ್ಲಿ ಹೋದಾಗ ಸ್ವಲ್ಪ ಬಿ ಪಿ ಸ್ವಲ್ಪ ಹೈ ಇತ್ತು, ಮತ್ತು ಪಾಪದ ಉಸಿರಾಟ ಏನಿತ್ತಲ್ಲ ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೋಸ್ಕರ ಇಮ್ಮಿಡಿಯೇಟಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾಳೆ ನಾಡಿದ್ದು ಅಂತ ಕೂರೋದು ಬೇಡ, ಇವತ್ತೇ ಈಗಲೇ ಡೆಲಿವರಿ ಆಗಲೇಬೇಕು ಅಂತ ಇವಳು ಡಾಕ್ಟ್ರು ಡಿಸೈಡ್ ಮಾಡಿದ್ರು. ನಾವು ಏನೂ ಹೇಳೋಕ್ಕೋಗಿಲ್ಲ, ಯಾಕಂದರೆ ಡಾಕ್ಟ್ರ್ ಹೇಳಿದ್ಮೇಲೆ ನಾವು ಇನ್ನೇನಂತ ಹೇಳೋಕ್ಕಾಗತ್ತೆ. ಹಾಗಾಗಿ ನಾವು ಡಿಸೈಡ್ ಆದ್ವಿ, ಆಯಿತು ಇವತ್ತೇ ಡೆಲಿವರಿ ಆಗಲಿ ಅಂತ. ಜುಲೈ 30ನೇ ತಾರೀಕು ಡೆಲಿವರಿ ಆಯಿತು. ಆ್ಯಕ್ಚುಲಿ ಡೆಲಿವರಿ ಟೈಮಲ್ಲಿ, ಅವಳಿಗೆ ಡೆಲಿವರಿ ಆಗೋ ಟೈಮಲ್ಲಿ ನಾನು ದೇವ್ರ ಹತ್ರ ಕೇಳ್ಕೊಂಡೆ, 2 ಹರಕೆ ಹೇಳ್ಕೊಂಡೆ ನಾನು. ಒಂದು ಬಂದು ಪಾದಯಾತ್ರೆ, ಇದು ಆಲ್ರೆಡಿ ಇವಾಗ ನಡೀತಾ ಇದೆ. ಇನ್ನೊಂದು ಬಂದು ಕರೆಕ್ಟಾಗಿ ನನ್ನ ಮಗಳು ಹುಟ್ಟಿ 2 ವರ್ಷದ ಒಳಗೆ ನಾನು ತೀರಿಸ್ತೀನಿ ಅಂತ ಹೇಳಿದ್ದೀನಿ. ಅದು ನಿಜವಾಗ್ಲೂ ಏನು ಕಷ್ಟ ಏನಿಲ್ಲ, ಸೀರಿಯಸ್ಲಿ ಹೇಳ್ಬೇಕಂದ್ರೆ ಅದೇನು ಕಷ್ಟನೇ ಇಲ್ಲ. ಬಟ್ ಇವಾಗ ಏನಿದೆ ಅಲ್ಲ, ಇದೇ ತುಂಬಾ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. ಇದಾದರೆ ನಾನು ಒಬ್ಬನೇ, ಆ ಹರಕೆಲಾದರೆ ಒಬ್ಬನೇ ಏನಿಲ್ಲ, ಅದ್ರಲ್ಲಿ ಸುಮಾರು ಜನ ಇರ್ತಾರೆ. ಬಟ್ ಅದು ಆ ಹರಕೆ ತೀರಿಸೋ ಟೈಮಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಇವಾಗ ಅದ್ರ ಬಗ್ಗೆ ಅದು ಮಾಡೋಕ್ಕೂ ಮುಂಚೆ ಹೇಳೋಕ್ಕೆ ಹೋಗ್ಬಾರ್ದು. ಸೊ ಹಾಗಾಗಿ ಅದ್ರ ಬಗ್ಗೆ ಇವಾಗ ಏನು ಮಾತೇನು ಬೇಡ. ಸೊ ಅಟ್ ಪ್ರೆಸೆಂಟ್ ಈಗ ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ವಿಷಯ, ತಾಳಿ ಸ್ವಲ್ಪ ಸುಸ್ತಾಗ್ತಿದೆ, ಇನ್ನೊಂದು ಸ್ವಲ್ಪ ದೂರ ವಾಕ್ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಯಾವ ಥರ ಕೇಳ್ಕೊಂಡಿದ್ದೆ, ಏನೆಲ್ಲ ಕೇಳ್ಕೊಂಡಿದ್ದೆ ಅನ್ನೋದೆಲ್ಲ ನೆಕ್ಸ್ಟ್ ಬರುತ್ತೆ. ಇವಾಗಲೇ ಬರುತ್ತೆ. ಒಂದು 5 ನಿಮಿಷ ಬ್ರೇಕ್ ತಗೊಳ್ತೀನಿ. ಓಕೆ, 10 ನಿಮಿಷ ಏನು ಅರ್ಧ ಗಂಟೆ ಬಿಟ್ಟೆ ನಾನು. ಹತ್ರ ಇವಾಗ ಒಂದು 7-7:15 ಟೈಮ್ ಆಗಿದೆ, ಒಂದು 7:15-7:20 ಸಮಥಿಂಗ್ ಟೈಮ್ ಆಗಿದೆ. ತಾಳಿ 7:27. ಓಕೆ, 7 ಗಂಟೆ 27 ನಿಮಿಷ ಟೈಮ್ ಆಗಿದೆ. ಸೀರಿಯಸ್ಲಿ ಆಗ್ತಾನೇ ಇಲ್ಲ, ಪರವಾಗಿಲ್ಲ. ಮತ್ತು ಮೇಯ್ನು ಅದೇ ಹೇಳ್ತಾ ಇದ್ದೆ ಅಲ್ಲ, ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ನನ್ನ ಬೇಬಿ ಪ್ರೆಗ್ನೆಂಟ್ ಆದಾಗ ಏನು ನಾನೇನು ಕೇಳ್ಕೊಂಡಿರಲಿಲ್ಲ. ಹತ್ರ ಪ್ರೆಗ್ನೆಂಟ್ ಡೆಲಿವರಿಗೆ
ಒಂದು 2 ತಿಂಗಳು ಒಂದೂವರೆ 2 ತಿಂಗಳು ಇದ್ದಂಗೆ ನಾನು 2 ಥರ ಹರಕೆ ಅಂದ್ಕೊಂಡಿದ್ದೆ. ಮೇಯ್ನಾಗಿ ನನಗೆ ಹೆಣ್ಮಗು ಆಗ್ಬೇಕಂತ ಆಸೆ, ನನ್ನ ಬೇಬಿಗೆ ಗಂಡು ಮಗು ಆಗ್ಬೇಕಂತ ಆಸೆ. ಸೊ ನಾನೇನಂತ ಕೇಳ್ಕೊಂಡಿದ್ದೆ ಅಂತಂದರೆ, ಹೆಣ್ಮಗು ಏನಾದ್ರು ಆದರೆ ನನ್ನ ಆಸೆ ಪ್ರಕಾರ ಐ ಥಿಂಕ್ ಸ್ವಲ್ಪ ತಾಳಿ ಒಂದಿಷ್ಟು ಜನರು ಇದ್ದಾರೆ. ಆ್ಯಕ್ಚುಲಿ ಅಲ್ಲಿ ಏನಾಯಿತು ಅಂತಂದರೆ, ಒಂದಿಷ್ಟು ಜನರು ಕಣ್ಣಿಡಿದ್ರು, ಅಂದರೆ ನಮ್ಮ ಫಾಲೋವರ್ಸ್ ಅಂತೆ. ಸೊ ಮಾತಾಡ್ಸಿದ್ರು, ಅವರೇ ಸ್ವಲ್ಪ ಇಲ್ಲಿ ಸೈಡಲ್ಲಿ ಹಾಲು ಕುಡಿಸಿದ್ರು. ಹಾಲು ಅಂದರೆ ಬಾದಾಮ್ ಮಿಲ್ಕು, ಬೇರೆ ನಾನು ಕಳಕ್ಕೆ ಹೋಗ್ಬೇಡಿ. ಸೊ ಕಾಫಿ ಟೀ ಕುಡಿಯೋ ಅಭ್ಯಾಸನೇ ಇಲ್ಲ ನನಗೆ, ಬೇಡ ಅಂತ ಹೇಳಿದೆ. ಹಾಗಾಗಿ ಒಂದು ಬಾದಾಮ್ ಹಾಲು ಕುಡಿಸಿದ್ರು. ಆಮೇಲೆ ನನ್ನ ಬೇಬಿನ ಕೇಳಿದ್ರು. ಸೊ ಮೇಯ್ನಾಗಿ ಅದೇ ಏನು ಹೇಳ್ತಿದ್ದೆ ಹೇಳಿ, ನನಗೆ ಮೇಯ್ನಾಗಿ ಹೆಣ್ಮಗು ಆಗ್ಬೇಕಂತ ಆಸೆ ಇತ್ತು, ನನ್ನ ಬೇಬಿಗೆ ಗಂಡು ಮಗು ಆಗ್ಬೇಕಂತ ಆಸೆ ಇತ್ತು. ಸೊ ನಾನು ಎರಡಕ್ಕೂ ಅಪ್ಲಿಕೇಶನ್ ಹಾಕಿದ್ದೆ. ಹೇಗೆ ಅಂತಂದರೆ, ಹೆಣ್ಮಗು ಏನಾದರೂ ಆದರೆ ಈ ಥರ ಪಾದಯಾತ್ರೆ ಈ ಥರ ಮಾಡ್ತೀನಿ, ನನ್ನ ಆಸೆ ಪ್ರಕಾರ ಹೆಣ್ಮಗು ಏನಾದರೂ ಈ ಥರ ಒಂದು ಪಾದಯಾತ್ರೆ ಮಾಡ್ತೀನಿ ಅಂತ. ಅಕಸ್ಮಾತಾಗಿ ಏನೋ ಗಂಡು ಮಗು ಆದರೆ, ನನ್ನ ಬೇಬಿ ಆಸೆ ಪ್ರಕಾರ ಏನಾದ್ರು ಗಂಡು ಮಗು ಏನಾದ್ರು ಆದರೆ, ನಾನು ಏನಂತ ಅಂದ್ಕೊಂಡಿದ್ದೆ ಅಂತಂದರೆ, ಪಾಪು ಹುಟ್ಟಿ 2 ವರ್ಷದ ಒಳಗೆ ನಾನು ಆ ಹರಕೆ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ ಬೇಡ ಅಂತ ಹೇಳೋದೀಗ, ಅದನ್ನು ಅಂದ್ಕೊಂಡಿದ್ದೆ. ಬಟ್ ಯಾವಾಗ ಕ್ರಿಟಿಕಲ್ ಕಂಡೀಷನ್ ಅಂತ ಆಯಿತು ನೋಡಿ, ನನಗೆ ಹೇಳಿದ್ನಲ್ಲ ಆ ಟೈಮು ಹೆಂಗಿತ್ತು ಅಂದರೆ, ಆ ದಿನ ಕ್ಲಿಯರ್ ಕಟ್ಟಾಗಿ ಹೇಳೋದಾದರೆ, ಮೇಯ್ನಾಗಿ ನಮ್ಮಮ್ಮ ಇದ್ದವರು ಆ ದಿನ ಬಂದರು. ಯಾವತ್ತೂ ಆಸ್ಪತ್ರೆಗೆ ಬರೋದಿರೋ ನಮ್ಮಮ್ಮ ಆ ದಿನ ಆಸ್ಪತ್ರೆಗೆ ಬಂದರು ನಮ್ಮ ಜೊತೆ. ಆಸ್ಪತ್ರೆಗೆ ಬರೋಕ್ಕೂ ಮುಂಚೆ ಒಂದಿಷ್ಟು ಪ್ರಮೋಷನ್ ವೀಡಿಯೋಸ್ಗಳಿತ್ತು ನಂದು. ಸೊ ಅದಕ್ಕೋಸ್ಕರ ನಮ್ಮಮ್ಮಗೆ ನಮ್ಮ ಅತ್ತೆ ಮನೆಗೆ ಬರೋಕ್ಕೆ ಹೇಳಿದೆ. ಸೊ ಅವ್ರು ಅಲ್ಲಿಗೆ ಬಂದರು. ನಮ್ಮಮ್ಮ ಇದ್ದವರು ಅವಳಿಗೆ ಫೇವ್ರೇಟ್, ಅವಳು ಇಷ್ಟ ಅಂತ ಬಂಗಡೆ ಮೀನು ಫ್ರೈ ಮಾಡ್ಕೊಬಂದಿದ್ರು. ಸೊ ಬಂಗಡೆ ಮೀನು ಫ್ರೈನ ತಿನ್ಸಿದ್ರು, ವೀಡಿಯೋಸ್ ಎಲ್ಲ ಮಾಡಿದ್ವಿ. ಆ ದಿನ ಜಸ್ಟ್ ಒಂದು ಇಂಜೆಕ್ಷನ್ ಇತ್ತು. ಸೊ ಆ ದಿನ ನಮ್ಮ ಅತ್ತೆ ಬಂದಿರಲಿಲ್ಲ, ನಮ್ಮಮ್ಮ ಇದ್ದವರು ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ನಮ್ಮಮ್ಮನ ಜೊತೆ ನಾನು, ನಮ್ಮಮ್ಮ, ನನ್ನ ಬೇಬಿ ಮತ್ತು ಸಂತು, ಸೊ ನಾವಿಷ್ಟು ಜನ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಜಸ್ಟ್ ಇಂಜೆಕ್ಷನ್ ಅಂತ ಇತ್ತು, ಇಂಜೆಕ್ಷನ್ ಕೊಟ್ಟರು. ಅದಾದಮೇಲೆ ಡಾಕ್ಟ್ರು ಬಿ ಪಿ ಎಲ್ಲ ಚೆಕ್ ಮಾಡಿದ್ರು. ಬಿ ಪಿ ಚೆಕ್ ಮಾಡಿದಾಗ ಬಿ ಪಿ ಹೈ ಇತ್ತು ಅವಳಿಗೆ. ಅದಾದಮೇಲೆ ಪಾಪು ಉಸಿರಾಟ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅವ್ರು ಒಂದೇ ಮಾತು ಹೇಳಿದ್ರು, ಯಾಕೋ ರಿಸ್ಕು ತಗೊಳ್ತೀವಿ ಅಂತ ಅನಿಸುತ್ತೆ, ಬೇಡವೇ ಬೇಡ, ನಾಳೆ ನಾಡ್ದು ಅನ್ನೋದು ಬೇಡ, ಇವತ್ತೇ ಈಗಲೇ ಡೆಲಿವರಿ ಮಾಡೋಣ ಅಂತಂದರು. ನಿಜ ಹೇಳಬೇಕಂದ್ರೆ ಆ ಟೈಮಲ್ಲಿ ಈ ಕ್ಷಣ ನೆನೆಸ್ಕೊಂಡ್ರೆ ಒಂಥರ ಅಳು ಬಂದಂಗೆ ಆಗ್ತಿದೆ ನನಗೆ. ಆ ಥರ ಸಿಚುವೇಶನ್ ಆಗಿತ್ತು, ಆ ಥರ ಪರಿಸ್ಥಿತಿ ಬಂದಿತ್ತು. ಸತ್ಯವಾಗ್ಲೂ ಹೇಳ್ತಾಯಿದ್ದೀನಿ, ಯಾರಿಗೂ ಆ ಥರ ಪರಿಸ್ಥಿತಿ ಬೇಡ ಅಂತಲೇ ಹೇಳ್ತೀನಿ ನಾನು. ಯಾಕೆಂದರೆ 22 ದಿನ ಅವ್ರು ಡೇಟ್ ಏನು ಕೊಟ್ಟಿದ್ರು, 22 ದಿನ ಮುಂಚೆ ಅವಳು ನನ್ನ ಗೊಂಬೆ ಹುಟ್ಟಿದ್ದು. ತಾಳಿ ಇನ್ನೊಂದು 5 ನಿಮಿಷ ಬ್ರೇಕ್ ತಗೊಳ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾವ ನನ್ನ ಮಗ ಇವನು ಇಷ್ಟೊಂದು ಬ್ರೇಕ್ ತಗೊಳ್ತಾನೆ ಅಂತ, ಸೀರಿಯಲಲ್ಲೂ ಸಹ ಇಷ್ಟೊಂದು ಬ್ರೇಕ್ ಕೊಡಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಸುಸ್ತಷ್ಟು ಆಗುತ್ತೆ, ಅಷ್ಟು ಕಾಲು ನೋವುತ್ತೆ. ಸೊ ನಾನು ಎಲ್ಲಿದ್ದೆ, ಓಕೆ ಆಪ್ರೇಷನ್ ಮಾಡೋಣ ಅಂತ ಅಂದ ತಕ್ಷಣ 1 ಸೆಕೆಂಡ್ ಯೋಚನೆ ಮಾಡಿ ನಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳ್ದೆ, ಈ ಥರ ಇವತ್ತೇ ಡೆಲಿವರಿ ಅಂತ ಅಂದ ತಕ್ಷಣ ನಮ್ಮ ಅತ್ತೆ ಅದೇ ಪಾಪುದು ಹಳೆ ಬಟ್ಟೆಗಳೆಲ್ಲ ತಗೊಬರ್ಬೇಕಲ್ಲ. ಆ್ಯಕ್ಚುಲಿ ಬೇರೆ ಪಾಪುದು ಹಳೆ ಬಟ್ಟೆಗಳು, ಪಾಪುಗೆ ಹುಟ್ಟಿದ ತಕ್ಷಣವೇ ಪಾಪುಗೆ ಬಟ್ಟೆ ಹಾಕಬೇಕು ಅನ್ನೋಕ್ಕೋಸ್ಕರ ಹಳೆ ಬಟ್ಟೆಗಳೆಲ್ಲ ತಗೊಂಡು ಏನೇನು ಬೇಕು ಆಸ್ಪತ್ರೆ ಐಟಮ್ಸ್ಗಳು ಪ್ರತಿಯೊಂದೆಲ್ಲ ಇಟ್ಕೊಂಡು ನಮ್ಮ ಮತ್ತೆ 1 ಸೆಕೆಂಡ್ ಕೂಡ ಟೈಮ್ ವೇಸ್ಟ್ ಮಾಡದೆ ಬಂದರು. ನಿಜ ಹೇಳ್ಬೇಕಂದ್ರೆ ಆ ದಿನ ನನ್ನ ಬೇಬಿಗೆ ಎಲ್ಲಿ ಭಯ ಆಗತ್ತೆ ಅಂತ ನಾನು ಅವಳ ಮುಂದೆ ನಾಟಕ ಆಡ್ಕೊಂಡು ನಗಾಡ್ಕೊಂಡಿದ್ದೆ. ಬಟ್ ನನ್ನ ಬೇಬಿ ಹತ್ತಿದ್ದಾಳೆ, ಅಷ್ಟು ಭಯ ಆಗಿದೆ ಅವಳಿಗೆ. ನಾನು ಹತ್ತಿದ್ದೀನಿ, ನಮ್ಮಮ್ಮ ಹತ್ತಿ ನಾನು ನೋಡಿದಾಗ ನಮ್ಮಮ್ಮ ಅದು ಎಷ್ಟು ದೇವ್ರ ಹತ್ರ ಕೇಳ್ಕೊಂತಿದ್ರೋ ಗೊತ್ತಿಲ್ಲ, ಜಪ ಮಾಡ್ತಾಯಿದ್ರು ನಮ್ಮಮ್ಮ. ನಮ್ಮ ಅತ್ತೇನೂ ಅಷ್ಟೇ ಹತ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಭಯ ಆಗೇ ಆಗುತ್ತೆ. ಯಾಕೆಂದರೆ 22 ದಿನ ಆದಮೇಲೆ ಹುಟ್ಟಬೇಕಾಗಿದ್ದು ಪಾಪು, 22 ದಿನಕ್ಕಿಂತ ಮುಂಚೆ ಹುಟ್ಟಬೇಕು ಅಂತ ಹೇಳಿದ್ರು. ವೆಯ್ಟ್ ಕೂಡ ಕಡಿಮೆ ಇತ್ತು. ಆ್ಯಕ್ಚುಲಿ ಕಾಮನ್ ವೆಯ್ಟ್ ಬಂದು 3 kg ಏನೋ ಇರಬೇಕಂತೆ. ಬಟ್ ಇದು ಬಂದು 2 kg 200 ಗ್ರಾಮ್ ಏನೋ ಇತ್ತು. ಆ ದಿನ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದು ಟೈಮಲ್ಲಿ ನಾನಿದ್ದವನು ಏನಂತ ಕೇಳ್ಕೊಂಡೆ. ಆ್ಯಕ್ಚುಲಿ ಮುಂಚೆ ಕೇಳ್ಕೊಂಡಿದ್ದು ಹೆಣ್ಮಗು ಆದರೆ ಈ ಥರ ಮಾಡ್ತೀನಿ, ಗಂಡು ಮಗು ಆದರೆ ಈ ಥರ ಮಾಡ್ತೀನಿ ಅಂತ. ಅವತ್ತು ನಾನು ಡೆಲಿವರಿಗಿಂತ ಮುಂಚೆ ಕರೆಕ್ಟಾಗಿ ಒಂದು 10 ನಿಮಿಷ ಅವಳನ್ನ ಕರ್ಕೊಂಡು ಹೋಗೋಕ್ಕೂ, ಡೆಲಿವರಿ ರೂಮಿಗೆ ಕರ್ಕೊಂಡು ಹೋಗೋಕ್ಕೂ ಒಂದು 10 ನಿಮಿಷ ಮುಂಚೆ ನಾನು ಆಲ್ರೆಡಿ ವಾರ್ಡ್ ಕೊಟ್ಟಿದ್ರು ಇವಳಿಗೆ, ಗ್ಲೂಕೋಸ್ ಏನೋ ಹಾಕಿದ್ರು ವಾರ್ಡಲ್ಲಿ. ಗ್ಲೂಕೋಸ್ ಅಲ್ಲ, ಏನೊಂದು ಇಂಜೆಕ್ಷನ್ ಏನೋ ಕೊಟ್ಟಿದ್ರು. ಆ ವಾರ್ಡಲ್ಲಿ ಖಾಲಿ ಇತ್ತು. ಆ ವಾರ್ಡಿದ ಬಾಗ್ಲಾಕೊಂಡು ಒಬ್ಬನೇ ಮನ್ಸಾರೆ ನಾನು ದೇವ್ರ ಹತ್ರ ಏನಂತ ಕೇಳ್ಕೊಂಡೆ ಅಂದರೆ, ನನ್ನ ಬೇಬಿ ಮತ್ತು ನನ್ನ ಹುಟ್ಟೋ ಮಗು ಯಾವ ಮಗು ಆದರೂ ಪರವಾಗಿಲ್ಲ, ಹೆಣ್ಮಗುನೇ ಅಂತ ತುಂಬ ಆಸೆ ಇತ್ತು ನನಗೆ ಆಗಬೇಕು ಅಂತ. ಬಟ್ ಲಾಸ್ಟ್ ಮಿನಿಟಲ್ಲಿ ಹೆಂಗೆ ಅನ್ನಿಸ್ತು ಅಂದರೆ, ಯಾವ ಮಗು ಆದ್ರೂ ಪರವಾಗಿಲ್ಲ, ಗಂಡಾಗಲಿ ಹೆಣ್ಣಾಗಲಿ ಯಾವ ಮಗು ಆದರೂ ಪರವಾಗಿಲ್ಲ, ನನ್ನ ಬೇಬಿ ಮತ್ತು ಹುಟ್ಟೋ ಮಗು ಇಬ್ಬರೂ ಆರೋಗ್ಯವಾಗಿ ತುಂಬಾ ಚೆನ್ನಾಗಿ ತುಂಬಾ ಆರೋಗ್ಯಕರವಾಗಿ ಡೆಲಿವರಿ ಆಗಲಿ, ಇಬ್ಬರಿಗೂ ಏನು ಪ್ರಾಬ್ಲಮ್ ಆಗಬಾರ್ದು, 1% ಏನು ಪ್ರಾಬ್ಲಮ್ ಆಗಬಾರ್ದು ದಯವಿಟ್ಟು ಅಂತ ದೇವ್ರ ಹತ್ರ ಕೇಳ್ಕೊಂಡು
ನನ್ನ ಬೇಬಿಗೆ ಮತ್ತು ನಂಗೆ ಹುಟ್ಟೋ ಮಗು ಯಾವ ಮಗು ಆದರೂ ಪರವಾಗಿಲ್ಲ, ಯಾವ ಮಗು ಹುಟ್ಟಿದ್ರೂ ನಾನು ಏನು ಗಂಡು ಮಗು ಆದರೆ ಇದು ಮಾಡ್ತೀನಿ, ಹೆಣ್ಮಗು ಆದರೆ ಇದು ಮಾಡ್ತೀನಿ ಅಂತ ಏನು ಹೇಳಿದೆಲ್ಲ, ಈ ಎರಡನ್ನೂ ಕೇಳ್ಕೊಂಡೆ ನಾನು. ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ಯಾವ ಮಗು ಆಗಿದ್ರೂ ನಾನು ಏನು ಹರಕೆ 2 ಹೊತ್ಕೊಂಡಿದ್ದೆಲ್ಲ ಆ 2 ಹರಕೆನೂ ನಾನು ತೀರಿಸ್ತೀನಿ. ಒಂದು ಪಾದಯಾತ್ರೆ, ಆ ಪಾದಯಾತ್ರೆ ಬಂದು ಪಾಪು ಹುಟ್ಟಿ 1 ತಿಂಗಳಲ್ಲಿ, ಓಕೆನಾ. ಸೊ ಪಾಪು ಹುಟ್ಟಿ 1 ತಿಂಗಳಲ್ಲಿ ಒಂದು ಹರಕೆ ತೀರಿಸ್ತೀನಿ. ಅದು ನಾನು ಒಬ್ಬನೇ ಮಾಡಬೇಕಾಗಿರೋದ್ರಿಂದ ಪಾದಯಾತ್ರೆ. ಸೊ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಇನ್ನೊಂದು ಬಂದು 2 ವರ್ಷದೊಳಗೆ, ಪಾಪು ಹುಟ್ಟಿ 2 ವರ್ಷದೊಳಗೆ ಇನ್ನೊಂದು ಹರಕೆನ ತೀರಿಸ್ತೀನಿ ಅಂತ ಹೊತ್ಕೊಂಡಿದ್ದೆ. ಸೊ ಇಬ್ಬರೂ ಆರೋಗ್ಯವಾಗಿ ಹುಟ್ಟಿದ್ರು, ಅಲ್ಲ ಇಬ್ಬರು ಆರೋಗ್ಯವಾಗಿದ್ದರು. ಆ್ಯಕ್ಚುಲಿ ಹುಟ್ಟಿದ್ರು ಅಂತಲೇ ಹೇಳಬೇಕು ಲೆಕ್ಕದಲ್ಲಿ, ಯಾಕೆಂದರೆ ನನ್ನ ಬೇಬಿಗಿದು ಮರು ಜನ್ಮನೇ. ಯಾಕೆಂದರೆ ಅವಳಷ್ಟು ಭಯ ಪಟ್ಟಿದ್ಲು, ಪ್ರತಿಯೊಬ್ಬರಿಗೂ ಹೆವಿ ಭಯ ಆಗಿತ್ತು. ಯಾವಾಗ ಅವರು ಹೆಣ್ಣು ಮಗು ಅಂತ ಹೇಳಿದ್ರಲ್ಲ, ಆ ಖುಷಿ ಹೇಳ್ತಿದ್ದೀನಿ ಕೇಳಿ, ನನ್ನ ಕಣ್ಣಲ್ಲಿ ನೀರು ಹಾಕಿದ್ದೀನಿ ನಾನು. ಅಷ್ಟು ಖುಷಿಯಾಗಿತ್ತು, ಅಷ್ಟು ಸಂತೋಷ ಆಗಿತ್ತು. ಮೇಯ್ನಾಗಿ ಏನೋ ಒಂಥರ ನಾನು ಯಾವುದೋ ಒಂದು ದೇಶ ಗೆದ್ದಂಗೆ ಒಂದು ಫೀಲ್ ಆಯಿತು ನನಗೆ ಹೆಣ್ಮಗು ಆಗಿದ ತಕ್ಷಣವೇ. ಬಟ್ 2 ದಿನ NICUಲಿ ಇಡಬೇಕು ಪಾಪುನ ಅಂತ ಹೇಳಿದ್ರು. ಬಟ್ ಅವ್ರು 2 ದಿನವೂ ಅಲ್ಲ, ಆ್ಯಕ್ಚುಲಿ 24 ಗಂಟೆನೂ ಅಲ್ಲ, ನೈಟ್ 7 ಗಂಟೆಗೇನೋ ಹುಟ್ಟಿದ್ಲವಳು. ಬಟ್ ನೆಕ್ಸ್ಟ್ ಡೇ ಒಂದು ಮಧ್ಯಾಹ್ನದೊಳಗೇ ಪಾಪುನ ನಮಗೆ ಕೊಟ್ಟರು, ತಾಯಿಗೇನೆ ಕೊಟ್ಬಿಟ್ರು. ಅಷ್ಟು ಹೇಳಿದ್ರು, ನಿಮ್ಮ ಮಗಳು ತುಂಬ ಸ್ಟ್ರಾಂಗ್ ಇದ್ದಾಳೆ ಅಂತ ಹೇಳಿದ್ರು. ಹಾಗಾಗಿ ಈ ಪಾದಯಾತ್ರೆ ನಾನೇನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ, ನನ್ನ ಬೇಬಿ ಮತ್ತು ನನಗೆ ಯಾವ ಮಗು ಹುಟ್ಟುತ್ತೋ ಆ ಮಗು ಇಬ್ಬರು ಆರೋಗ್ಯಕರವಾಗಿದ್ದರೆ ನಾನು ಈ ಹರಕೆ ತೀರಿಸ್ತೀನಿ ಅಂತ ಹೇಳಿದೆ. ಸೊ 1 ತಿಂಗಳ ಒಳಗೆ ಕರೆಕ್ಟಾಗಿ, ಇನ್ನು 1 ತಿಂಗಳಿಗೆ ಕರೆಕ್ಟಾಗಿ 1, 2, 3 ದಿನ ಏನೋ ಇದೆ, 3 ಅಲ್ಲ 4 ದಿನ ಇದೆ. 1 ತಿಂಗಳಿಗೆ ಇನ್ನು 4 ದಿನ ಟೈಮ್ ಇದೆ. ಹಾಗಾಗಿ ಇವಾಗ ತೀರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೊಂದು ವಿಷಯ, ಮೇಯ್ನ್ ವಿಷಯ ಹೇಳಲೇಬೇಕು. ಇವಾಗ ನಾನು ಏನು ಪಾದಯಾತ್ರೆಗೆ ಬಂದಿದ್ದೀನಲ್ಲ, ಈ ವಿಷಯ ಯಾರೊಬ್ರಿಗೂ ಗೊತ್ತಿಲ್ಲ. ಮೇಯ್ನಾಗಿ ನನ್ನ ಬೇಬಿಗೂ ಸಹ ಗೊತ್ತಿಲ್ಲ. ನನ್ನ ಬೇಬಿಗೂ ಗೊತ್ತಿಲ್ಲ ನಾನು ಪಾದಯಾತ್ರೆಗೆ ಬಂದಿರೋದು. ಆ್ಯಕ್ಚುಲಿ ಯಾರಿಗೆ ಗೊತ್ತಾ ಈ ವಿಷಯ? ಒಂದು ದೇವರಿಗೆ, ಇನ್ನೊಂದು ಬಂದು ನನ್ನ ಮಗಳಿಗೆ. ಸೊ ನನ್ನ ಮಗಳಿಗೆ ಹತ್ತಿರ 2-3 ದಿನದಿಂದನೂ ನಾನು ಸುಮ್ಮನೆ ಮಾತಾಡ್ತಾ ಹೇಳ್ತಾನೆ ಇದ್ದೆ. ಮತ್ತು ಹಿಂದಿನ ದಿನ ನಿನ್ನೆ ಕೂಡ ನಾನು ಹೇಳಿದೆ, ಮಗಳೇ ಈ ಥರ ಹೋಗ್ತಾ ಇದ್ದೀನಿ, ನಿಮಗೋಸ್ಕರ ನಿಮ್ಮ ಅಮ್ಮಂಗೋಸ್ಕರ ಈ ಥರ ಹರಕೆ ಹೊತ್ಕೊಂಡಿದ್ದೆ, ಈ ಥರ ಹೋಗ್ತಾ ಇದ್ದೀನಿ ಅಂತ. ಸೊ ಈ ಇಬ್ಬರಿಗೆ ಗೊತ್ತಷ್ಟೇ, ದೇವರಿಗೆ, ಅದು ಬಿಟ್ಟರೆ ನನ್ನ ಮಗಳಿಗೆ. ಹಾಗೆ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ನಾನೇನು ಮಾಡ್ತೀನಿ, ಈ ವಿಡಿಯೋ ಎಲ್ಲ ಕಂಪ್ಲೀಟ್ ಎಡಿಟ್ ಆದಮೇಲೆ ನನ್ನ ಬೇಬಿಗೆ ತೋರಿಸ್ತೀನಿ. ಆ ವಿಡಿಯೋ ಅದ್ರದ್ದು ರಿಯಾಕ್ಷನ್ನೂ ನಾನು ಆ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗೆ ಒಂದು ಬಂದು ನನ್ನ ಬೇಬಿದಷ್ಟೇ ಸಪ್ರೇಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನನ್ನ ಬೇಬಿ ರಿಯಾಕ್ಷನ್, ಇನ್ನೊಂದು ಫ್ಯಾಮಿಲಿ ರಿಯಾಕ್ಷನ್. ಓಕೆ, ಒಂದು ಬಂದು ನನ್ನ ಬೇಬಿ ರಿಯಾಕ್ಷನ್, ಇನ್ನೊಂದು ಕಂಪ್ಲೀಟ್ ಫ್ಯಾಮಿಲಿ ರಿಯಾಕ್ಷನ್ಸೂ ನಾನು ಆ ವಿಡಿಯೋನೂ ಹಾಕ್ತೀನಿ. ನೋಡೋಣ ನನ್ನ ಬೇಬಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ, ಹಾಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಉಗಿತಾರೆ, ಏನು ಮಾಡ್ತಾರೆ ಅಂತ ನೋಡೋಣ. 100ಕ್ಕೆ 200% ಕ್ಯಾಕರ್ಸ್ ಉಗಿತಾರೆ, ಏನಕ್ಕೆ ಬೇಕು ನಿಂಗೆ ಈ ಥರ ಎಲ್ಲ ಅಂತ, ಇಷ್ಟೊಂದು ಕಷ್ಟಪಡ್ಕೊಂಡು ಏನಕ್ಕೆ ಬೇಕು ಅಂತಲೂ ಬೈತಾರೆ. ಬಟ್ ಏನೋ ಒಂಥರ ಮನಸ್ಸಿಗೆ ಬಂತು, ಯಾಕಂದರೆ ಆ ಸಿಚುವೇಶನ್ ಆ ಥರ ಇತ್ತು, ಕೇಳ್ಕೊಳ್ಳೇಬೇಕಾಗೋ ಪರಿಸ್ಥಿತಿ ಬಂತು. ಯಾಕೆಂದರೆ ನನ್ನ ಲೈಫಲ್ಲಿ ನಾನು ಈ ಥರ ಯಾವತ್ತೂ ಕೇಳ್ಕೊಂಡೇ ಇಲ್ಲ, ಸತ್ಯವಾಗ್ಲೂ ನಾನು ಈ ಥರ ಯಾವತ್ತೂ ಕೇಳ್ಕೊಂಡಿಲ್ಲ. ಬಟ್ ಕೇಳ್ಕೊಳ್ಳೋ ಪರಿಸ್ಥಿತಿನೇ ಬಂತು. ಬಟ್ ಪುಣ್ಯ ದೇವರು ನಮಗೋಸ್ಕರ ನನ್ನ ಆಸೆಯನ್ನು ನೆರವೇರಿಸಿದ್ರು. ಸೊ ಹಾಗಾಗಿ ನಾನು ಇವಾಗ ಹರಕೆನ ತೀರಿಸ್ತಾ ಇದ್ದೀನಿ. ಸೊ ಇನ್ನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಎಲ್ಲ ವಿಷಯ ಆಲ್ಮೋಸ್ಟ್ ಅಲ್ಲಿ ಹೇಳಿದ್ದೀನಿ, ಸುಮ್ಮನೆ ನಿಮಗೂ ಬೋರ್ ಹೊಡಿಯುತ್ತೆ. ಸೊ ಬಟ್ ಹಾಗೆ ಇನ್ನು ನಾನು ಯಾವ ಜಾಗಕ್ಕೆ ಹೋಗ್ತೀನಿ ಅನ್ನೋದೇ ನಿಮಗೆ ಇನ್ನೂ ಗೊತ್ತಿಲ್ಲ ಅಲ್ವಾ. ಸೊ ಪಾದಯಾತ್ರೆ ಮಾಡ್ಕೊಂಡು ನಾನು ಯಾವ ಜಾಗಕ್ಕೆ ಹೋಗ್ತೀನಿ ಅಂತ ಇವಾಗ ಹೇಳಲ್ಲ, ಈ ವಿಡಿಯೋ ಕೊನೆ ತನಕ ನೋಡಿ. ಇನ್ನು ಊಟ ಮಾಡೋದು, ತಿಂಡಿ ಮಾಡೋದು, ಮತ್ತು ಪ್ರತಿಯೊಂದು ಇನ್ನು ಯಾವುದು ವೀಡಿಯೋಸ್ ಎಲ್ಲ ನಾನು ಅದರಲ್ಲೇ ಯಾವುದೇ ಮಾಡೋಕ್ಕೆ ಹೋಗಲ್ಲ. ಈಗ ನೆಕ್ಸ್ಟು ನಾನು ರೂಮಿಗೆ ಹೋಗ್ತೀನಿ ಹಾಲ್ಟ್ ಆಗೋಕ್ಕೆ. ಸೊ ಎಲ್ಲರೂ ಮಾಡ್ತೀನಿ ಅನ್ನೋದುವೇ ನಂಗೆ ಗೊತ್ತಿಲ್ಲ. ಸೊ ಹಾಲ್ಟ್ ಆದಮೇಲೆ ಅಲ್ಲಿ ವೀಡಿಯೋ ಮಾಡ್ತೀನಿ. ಈಗ ಜಸ್ಟು ಬೆವ್ರು ಹೋಗಿರೋದು, ಟೈಮ್ ತೋರ್ಸೋಕ್ಕೂ ಮುಂಚೆ ತಾಳಿ ಅಕ್ಕ ಇದನ್ನ ನನ್ನ ಬೇಬಿ ಎಲ್ಲ ನೋಡಿದ್ರೆ ಹೆಂಗೆ ಸಕ್ಕತ್ ಬೇಜ ಮಾಡ್ಕೊಂತಾಳೆ. ಇಲ್ಲಿ ನೋಡಿ ಕಾಲೆಲ್ಲ ಹೆಂಗಾಗಿದೆ, ನೋಡಿ ಬೊಬ್ಬೆ ಎಲ್ಲ ಎದ್ದು ಒಡೆದಿರೋದು ನೋಡಿ. ನಿಜವಾಗ್ಲೂ ಸಕ್ಕತ್ತಂದರೆ ಸಿಕ್ಕಾಪಟ್ಟೆ ಕಾಲು ನೋವ್ತವೆ, ನಡೆಯೋಕ್ಕೂ ಕಷ್ಟ ಒಂದು ಸ್ವಲ್ಪ. ಹಾಗಾಗಿ ಒಂದು ಟೈಮ್ ಇವಾಗ 6:39 ಆಗಿದೆ ಸಂಜೆ. ಬೆಳಗಲ್ಲಪ್ಪ, ಸಂಜೆ ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಮತ್ತೆ ಇನ್ನು ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.